ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಈ ವಾರ ಅಂದರೆ ಹಬ್ಬದ ವಾರದಲ್ಲಿ ನಾನು ಏನೆಲ್ಲ ಮಾಡಿದೆ, ಏನೆಲ್ಲ ಕೆಲಸಗಳಿತ್ತು, ಯಾವ ಥರ ಎಲ್ಲ ಹಬ್ಬ ಮಾಡಿದ್ವಿ ನಾವು ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮೊಡನೆ ಹಂಚ್ಕೊಳ್ಳೋದಕ್ಕೆ ಅಂದರೆ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ನಾವು ಗೌರಿ ಗಣೇಶ ಹಬ್ಬನ ನಾವು ಚಿತ್ರದುರ್ಗದಲ್ಲಿ ಅಂದರೆ ನಾವು ಇರೋವಂಥ ಊರಲ್ಲಿ ಮಾಡೋದಿಲ್ಲ. ನಮ್ಮ ಸ್ವಂತ ಊರು ಅಲ್ಲಿ ಮಾಡ್ತೀವಿ. ನಾವು ತೋಟದ ಪೂಜೆ ಥರನೇ ಮಾಡ್ತಾಯಿದ್ದೀವಿ ನಾವು ಇದನ್ನು. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಥರನೇ ಮಾಡ್ತಾರೆ. ನಾವು ಹಾಲು ತುಪ್ಪ ನಾಗಪ್ಪಂಗೆ ಬಿಡೋದು ಅದು ಎಲ್ಲನೂ ಕೂಡ ನಾವು ತೋಟದಲ್ಲೇ ಹೋಗಿ ತೋಟದ ಪೂಜೆ ಥರ ಮಾಡಿ ಅಡಿಕೆ ಮರ, ತೆಂಗಿನ ಮರ ಮತ್ತು ನಾಗಪ್ಪನ ಪೂಜೆ ಮಾಡೋ ಅಂಥ ವ್ಯವಸ್ಥೆನ ನಾವು ಮೊದಲಿಂದನೂ ರೂಢಿಸ್ಕೊಂಡು ಬಂದಿದ್ದೀವಿ. ತೋಟ ಮಾಡೋದಕ್ಕಿಂತ ಮುಂಚೆ ನಾವು ಹೇಗೆಲ್ಲ ಆಚರಿಸ್ತಾ ಇದ್ವಿ ಅಂತ ಹೇಳಿ ಒಂದು ಝಲಕನ್ನು ಹೇಳ್ತೀನಿ. ನಾನು ನಮ್ಮ ಮನೇಲಿ ಹೇಗೆಲ್ಲ ನಡೀತಾ ಇತ್ತು ಮೊದಲು ತೋಟ ಮಾಡದೇ ಇರುವಾಗ ಅಂತ. ಅಂದರೆ ಆವಾಗ ನಾವು ಹಬ್ಬಕ್ಕೆಲ್ಲ ನಮ್ಮಲ್ಲಿ ಯಾವ ಥರ ಅಂತಂದರೆ, ಕೆಲವೊಬ್ಬರು ಗೌರಿ ಬರೋ ದಿನ ಪೂಜೆ ಮಾಡ್ತಾರೆ, ತೋಟದ ಪೂಜೆನ ಅಂತ. ನಮ್ಮೂರಲ್ಲಿ ಯಾವ ಥರ ನಡೆಸ್ಕೊಂಬಂದಿದ್ದಾರೆ ಅಂದರೆ, ಗಣೇಶ ಗೌರಿ ಎರಡು ಬಂದಾಗ ಒಂದೊಂದು ದಿವಸ ಒಂದೊಂದು ಬರುತ್ತೆ, ಒಂದೊಂದು ದಿವಸ ಒಂದೇ ದಿನದಲ್ಲಿ ಗೌರಿ ಗಣೇಶ ಇಬ್ಬರು ಬರ್ತಾರೆ. ಹಾಗಾಗಿ ಗಣೇಶನೂ ಕೂಡ ಬಂದ ದಿವಸ ನಮ್ಮೂರಲ್ಲಿ ಹಬ್ಬ ಶುರುವಾಗುತ್ತೆ, ಗೌರಿ ಹಬ್ಬ ಅಂತೇಳ್ಬಿಟ್ಟು ಮಾಡ್ತೀವಿ ನಾವು. ಆವಾಗ ನಾವು ನಾಗಪ್ಪಗೂ ಕೂಡ ತೆನೆ ಎರಿಯೋದು ಅಥವಾ ಹಾಲು ಹಾಕೋದನ್ನು ಕೂಡ ಆವತ್ತಿನ ದಿನವೇ ನಾವು ಮಾಡ್ತೀವಿ. ಹಂಗೆ ನಾವು ಸಹ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ, ಹಬ್ಬಕ್ಕೆಲ್ಲ ಜೋಡಿಸ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ತುಂಬಿಟ್ಕೊಡೋದು ನೀರು ಅಂದರೆ ಪೂಜೆಗೆ ನೀರು, ಪೂಜೆ ಸಾಮಾನೆಲ್ಲ ತಗೊಂಡೋಗಿ ನಮ್ಮ ಹೊಲಗಳಲ್ಲಿ ಏನು ಮೊದಲು ತೋಟ ಇರಲಿಲ್ಲ, ಖಾಲಿ ಹೊಲಗಳಿದ್ದಾಗ ಹುತ್ತ ಇರ್ತಾಯಿದ್ವು ನಮ್ಮ ತೋಟದ ಬದಿಗಳಲ್ಲಿ ಎಲ್ಲನ. ಆ ಹುತ್ತದ ಮಣ್ಣು 3 ಮಿದಿಕೆ ಅಷ್ಟು ಮಣ್ಣನ್ನು ತೊಗೊಂಬಂದು ಅದನ್ನು ನಾವು ಮನೆಯಲ್ಲಿ 3 ಮಿದಿಕೆ ಮಾಡಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ, ಅಂಗ್ನೂಲು, ನಾವು ಬಟ್ಟೆ ಅದಕ್ಕೆಲ್ಲ ಒದಿಸಿ ನಾಗಪ್ಪಂಗೆ ಹಾಲು ಬಿಡೋ ಅಂಥ ಪದ್ಧತಿ ಎಲ್ಲನ ಇಟ್ಕೊಂಡಿದ್ವಿ. ತೋಟ ಮಾಡಿದ ಮೇಲೆ ನಾವು ತೋಟ ಅಂದರೆ ಅಡಿಕೆ ಮರ ಫಸಲು ಅಂದರೆ ಬಿಡೋ ಅಂಥ ಟೈಮಲ್ಲಿ ನಾವು ನಮ್ಮ ಕಡೆ ಎಲ್ಲನ ಅಡಿಕೆ ಮರ ಪೂಜೆ ಮಾಡೋ ಅಂಥ ಒಂದು ವ್ಯವಸ್ಥೆನ ಇಟ್ಕೊಂಡಿದ್ದಾರೆ. ಹಂಗಾಗಿ ನಾವು ಕೂಡ ನಾಗಪ್ಪನೂ ಅಲ್ಲೇ ಆಯಿತು, ತೋಟದ ಪೂಜೆನೂ ಆಯಿತು, ಗಂಗೆ ಪೂಜೆನೂ ಆಗುತ್ತೆ, ಎಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಆವತ್ತಿನ ದಿನದಿಂದನೇ ಕೂಡ ನಾವು ಕೂಡ ತೋಟದ ಪೂಜೆ ಮಾಡೋದಕ್ಕೆ ರೂಢಿ ಮಾಡ್ಕೊಂಡ್ವಿ. ಪ್ರತಿ ವರ್ಷವೂ ಕೂಡ ನಾವು ತೋಟ ಮಾಡಿದಾಗ ಅಡಿಕೆ ಮರ, ತೆಂಗಿನ ಮರ ಸೇರಿಸಿ ಚಪ್ರ ಅಂತ ಹಾಕ್ತಾಯಿದ್ವಿ. ಚಪ್ರ ಎಲ್ಲ ಹಾಕ್ಬಿಟ್ಟು ಆವಾಗ ಪೂಜೆ ಮಾಡ್ತಾಯಿದ್ವಿ. ಒಂದು ಫಲ ಕೊಡೋ ಅಂಥ ಒಂದು ಅಡಿಕೆ ಮರದ ಹುಡ್ಕೊಂಡು ಪೂರ್ವ ದಿಕ್ಕಿಗೆ ತಿರ್ಕೊಂಡಿರಬೇಕು. ಆ ಥರ ಒಂದು ಮರ ಹುಡ್ಕೊಂಡು ಅದಕ್ಕೆ ಬಟ್ಟೆ ಎಲ್ಲ ತೊಗೊಂಬಂದಿರ್ತೀವಿ, ಮಡ್ಲಕ್ಕಿ ಎಲ್ಲನೂ ಕೂಡ ಅದಕ್ಕೆ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಹಾಗೆ ನಾವು ಒಂದು ಸ್ವಲ್ಪ ತೋಟ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಹೊಲ ಎಲ್ಲ ಸುತ್ತಲೂ ಏರಿ ತಂತಿ ಬೇಲಿ ಎಲ್ಲ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನ ತೋಟ ಸುತ್ತು ಏರಿ ಮಾಡುವಾಗ ಕೆಲವೊಂದು ನಾಗಗಳಿಗೆ ತೊಂದರೆ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ತೊಂದರೆ ಆಯಿತು ನಮಗೆ. ಆವಾಗ ಕೇಳಿದಾಗ ಒಂದು ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡ್ರಿ ನೀವು ತೋಟದಲ್ಲಿ ಅಂತೇಳಿ ದೊಡ್ಡವರು ತಿಳಿದಂಥವ್ರು ಅಂತ ಹೇಳಿದರು. ಆವಾಗ ನಾವು ಒಂದು ನಾಗರ ಕಲ್ಲು ಪ್ರತಿಷ್ಠಾಪನೆಯೂ ಕೂಡ 2012ರಲ್ಲಿ ನಾವು ಮಾಡಿದ್ವಿ. ಆವಾಗಿಂದ ನಾವು ಚಪ್ರನೂ ಕೂಡ ಹಾಕೋದು ಬಿಟ್ವಿ. ಯಾಕೆ ಅಂದರೆ ನಾಗಪ್ಪನ ಕಲ್ಲತ್ರ ಒಂದು ಸರ್ತಿ, ಅಡಿಕೆ ಮರತ್ತಾಗ ಒಂದು ಸರ್ತಿ ಎಲ್ಲ ಓಡಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಾಗಪ್ಪಗೆ ಎದುರು ಮುಖವಾಗಿ ಪೂರ್ವ ದಿಕ್ಕಿಗೆ ಯಾವುದೋ ಒಂದು ಫಲ ಬಿಟ್ಟಿರ್ತಕ್ಕಂಥ ಅಡಿಕೆ ಮರ ಇರುತ್ತೋ ಅದನ್ನು ಹುಡುಕೊಂಡು ಅದರದ್ದು ಸುತ್ತ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಮಳೆಗಾಲ ಆಗಿರೋದ್ರಿಂದ ತುಂಬ ಹಸಿರು ಬೆಳೆದಿರುತ್ತೆ, ಬೇಸಾಯ ಎಲ್ಲ ಹೊಡ್ಸೋದಕ್ಕೆ ಹಸಿ ಹಸಿಯಾಗಿರುತ್ತೆ, ಬರಲ್ಲ. ಆ 1-2 ತಿಂಗಳು ತೋಟಗಳೆಲ್ಲ ಗಲೀಜಾಗಿರುತ್ತೆ ಪ್ರತಿಯೊಬ್ರದ್ದು. ಹಾಗೆಯೇ ಔಷಧಿನಾದರೂ ಓಡಿಸ್ತಾರೆ, ಬೇಸಾಯ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿರಲ್ಲ. ಈಗ 4 ವರ್ಷ ಅಂತೂ ನಮಗೆ ಪೂಜೆ ಮಾಡೋಕ್ಕೆ ಬಿಡುವೇ ಇರಲಿಲ್ಲ, ಆ ಥರ ಮಳೆ ಇತ್ತು. ಈ ವರ್ಷ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ತೊಳೆಯೋ ಅಂಥ ಬಟ್ಟೆನೇ ಹಾಕ್ಕೊಂಡು ಹೋಗಿದ್ದೀನಿ ಪೂಜೆಗೆ. ನಾನು ಚೆನ್ನಾಗಿ ರೆಡಿಯಾಗಿ ಹೋಗಬೇಕಾಗಿತ್ತು, ಬಟ್ ತೊಳಿಬೇಕು. ಮಳೆ ಏನಾದರೂ ಬಂತಪ್ಪ ಅಂತ ಹೇಳಿದರೆ ನಾವು ತೋಟದಲ್ಲಿರೋದ್ರಿಂದ ಎಲ್ಲ ಕೆಸರಾಗ್ಬಿಡುತ್ತೆ ಅಂತೇಳ್ಬಿಟ್ಟು ತೊಳೆಯೋ ಅಂಥ ಒಂದು ಬಟ್ಟೆನೇ ಹಾಕ್ಕೊಂಡು ಹೋಗಿದ್ವಿ ಎಲ್ಲರೂ ಕೂಡ. ಹಾಗೆಯೇ ನಾವು ಹೋಗಿ ಎಲ್ಲ ಹಾಲು, ತುಪ್ಪ, ಎಲೆ, ಅಡಿಕೆ ಮರಕ್ಕೆ ಮಡ್ಲಕ್ಕಿಯಿಂದನೂ ಕಟ್ತೀವಿ. ನಾಗಪ್ಪಂಗೂ ಕೂಡ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಎಲ್ಲ ಮಾಡಿ ಅದನ್ನೆಲ್ಲ ತೊಳೆದು ನೀಟ್ ಮಾಡಿಕೊಂಡು
ಹಾಗೆಯೇ ನೋಡಿರಿ, ಮಡ್ಲಿಗೆ ಏನು ಒಂದು ಮುತ್ತೈದೆಗೆ ಮಡ್ಲಕ್ಕಿ ಕೊಡ್ತೀವಿ ಮನೆ ಹೆಣ್ಮಗಳಿಗೆ, ಆ ಥರ ನಾವು ಮಡ್ಲು ದುಂಬ್ತೀವಿ. ಅದಕ್ಕೆ ಎಲೆ, ಅಡಿಕೆ, ಅಂಗ್ನೂಲು, ಬಾಳೆ ಬಿಚ್ಚೋಳೆ, ಕೊಬ್ಬರಿ, ಆಮೇಲೆ ಉತ್ತತ್ತಿ, ಬಾಳೆಹಣ್ಣು ಎಲ್ಲನೂ ಕೂಡ ಇಟ್ಟು ನಾವು ಒಂದು ನಾಣ್ಯವನ್ನು ಕೂಡ ಹಾಕಿ ಆ ಮರದಲ್ಲಿ ಬಿಚ್ಚೋದೇ ಇಲ್ಲ. ಅದಾಗಿ ಅದು ಹಕ್ಕಿ ಪಕ್ಷಿಗಳು ತಿಂದು ಹೋಗ್ಬೇಕು ಆ ಧಾನ್ಯನ. ಆ ಥರ ನಾವು ಅದನ್ನು ಬಿಚ್ಚಲ್ಲ, ಆ ಮರದಲ್ಲೇ ಬಿಡ್ತೀವಿ. ಮತ್ತು ನೆಕ್ಸ್ಟ್ ವರ್ಷ ಬೇರೆದೇ ಹಾಕ್ತೀವಿ, ಅದನ್ನು ಬಿಚ್ಕೊಂಬರಲ್ಲ. ಆ ಥರ ಮಡ್ಲಕ್ಕಿ ಎಲ್ಲ ಹಾಕಿ ಅದಕ್ಕೆ ಸಿಂಗಾರ ಮಾಡ್ತೀವಿ. ಇನ್ನೂ ನೀವು ನೋಡಬೇಕು ಅಂದರೆ ಶಿವಮೊಗ್ಗ ಸೈಡೆಲ್ಲ ಹೋತಂದರೆ ಅಲ್ಲಿ ಬೂನುಣ್ವೆ ಅಂತ ಮಾಡ್ತಾರೆ. ನೆಕ್ಸ್ಟ್ ಹುಣ್ಣಿಮೆ ಬರುತ್ತದು. ಆ ಬೂನುಣ್ವೆಯಲ್ಲಿ ಒಂದು ಎಷ್ಟು ಚೆನ್ನಾಗಿ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಆ ಥರ ತೋಟದಲ್ಲೇ ಶಾಮಿಯಾನ ಎಲ್ಲ ಹಾಕ್ಸ್ಬಿಟ್ಟು ನೆಂಟರಿಷ್ಟರನ್ನೆಲ್ಲ ಕರೆದು ಮುಖಪದ್ಮ ಪಾದಗಳನ್ನೆಲ್ಲ ಮಾಡಿ ಗಜ್ಜೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಈ ತೋಟದ ಪೂಜೆ ಅಂದರೆ ಈ ಪ್ರೊಸೀಜರಲ್ಲಿ ನಾವು ಮಾಡ್ತೀವಿ. ಈ ಥರ ಎಲ್ಲ ಮಡ್ಲಕ್ಕಿ ಎಲ್ಲ ತುಂಬಿ ಗೆಜ್ಜೆ ವಸ್ತ್ರ, ಅಂಗ್ನೂಲು ಎಲ್ಲನೂ ಅದಕ್ಕೆ ಒದಿಸಿ ಬಳೆಗಳನ್ನೆಲ್ಲ ಹಾಕಿ ಒಂದು ಮುತ್ತೈದೆಗೆ ಯಾವ ಥರ ಪೂಜೆ ಮಾಡಿ ನಾವು ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ಹಾಕ್ತೀವೋ ಆ ಒಂದು ರೀತಿಯಲ್ಲಿ ನಾವು ಅಡಿಕೆ ಮರನ ಸಿಂಗಾರ ಮಾಡಿ ಅದಕ್ಕೆ ಎಡೆ, ಹಾಲು, ತುಪ್ಪ ಎಲ್ಲನೂ ಬಿಡ್ತೀವಿ. ಹಾಗೆಯೇ ನಮ್ಮ ಮನೆಯವರು ಕೂಡ ಮಗ ಎಲ್ರೂ ಕೂಡ ಅದನ್ನೆಲ್ಲನ ಮೊದಲೇ ಒಂದು ದಿವಸ ಹೋಗಿ ಸುತ್ತಲೂ ಎಲ್ಲ ಹಸಿರು ಸ್ವಲ್ಪ ಎಲ್ಲ ಕ್ಲೀನಾಗಿ ಕೆತ್ಬಿಟ್ಟು ಕ್ಲೀನ್ ಮಾಡಿ ಬಂದಿರ್ತಾರೆ ತೊಳೆದು. ನಾವು ಹೋದಾಗ ಏನು ಮಾಡ್ಕೊತೀವಿ ಅಂದರೆ ಎಲ್ಲ ಎಡೆ ಎಲ್ಲ ತೊಗೊಂಡು ಮತ್ತೆ ಪೂಜೆಗೆ ಏನು ಅಭಿಷೇಕಕ್ಕೆ ತಗೊಂಡೋಗಿರ್ತೀವ ಅದೆಲ್ಲ ನಾಗಪ್ಪಂಗೆ ಅಭಿಷೇಕ ಮಾಡಿ ಇದಕ್ಕೆಲ್ಲ ಅಲಂಕಾರ ಮಾಡಿಬಿಟ್ಟು ಆ ನಂತರನ ಪೂಜೆ ಎಲ್ಲ ಮಾಡೋ ಒಂದು ವ್ಯವಸ್ಥೆನ ನಾವು ಯಾವಾಗಲೂ ರೂಢಿಸ್ಕೊಂಡಿದ್ದೀವಿ. ನಾವು ಮಕ್ಕಳನ್ನು ಸಮೇತ ಅವ್ರಿಗೂ ಹೇಳ್ತೀವಿ ಹಿಂಗೆ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂಥೇಳಿ. ನಮ್ಮ ಜೊತೆಗೆ ಅವರು ಕೂಡ ನನ್ನ ಮಗ ನಮ್ಮ ಮನೆಯವರು ಸೀರೆ ಉಡ್ಸೋಕ್ಕಾದ್ರು ಯಾವುದಕ್ಕಾದ್ರೂ ಅಲ್ಲಿ ಅಡಿಕೆ ಮರಕ್ಕೆ ಸಹಾಯ ಮಾಡ್ತಾರೆ ಎಲ್ಲರೂ ಕೂಡ. ಹಾಗೆಯೇ ನಾವು ಕೂಡ ಅದಕ್ಕೆಲ್ಲ ಜೋಡಿಸ್ತಾ ಇದ್ವಿ. ಎಲ್ಲನೂ ಪ್ರತಿಯೊಂದು ನೆಡಬೇಕು, ಒಂಬಾಳೆ ಎಲ್ಲನೂ ಕಟ್ಟಬೇಕು ನಮ್ಮ ತೋಟದಲ್ಲಿ. ನಮಗೆ ಮೊದಲೆಲ್ಲ ಅಂದ್ಕೊಂಡ್ರೆ ನಮ್ಮ ತೋಟದ ಸುತ್ತನೂ ಯಾಕೆ ಈ ಥರ ಸ್ವಲ್ಪ ಬೋಳ್ಬೋಳಾಗಿತ್ತು ತೋಟ ಅಂತೇಳಿದರೆ, ಸುತ್ತಲೂ ಒಂದು 40 ಹುಣಸೆ ಮರ ಇತ್ತು ನಮ್ಮ ತೋಟದಲ್ಲಿ. ಅದೆಲ್ಲ ಮಧ್ಯೆ ಹೊಲಕ್ಕೆ ಬಂದುಬಿಟ್ಟಿತ್ತು. ಸುತ್ತ ಮರಗಳನ್ನೆಲ್ಲ ಆವರಿಸ್ಕೊಂಡು ಫಸಲು ಚೆನ್ನಾಗಿ ಕಟ್ತಾ ಇರಲಿಲ್ಲ. ನೀರು ಎಷ್ಟಂದ್ರೂ ಸಾಕಾಗ್ತಾನೆ ಇರಲಿಲ್ಲ, ಎಷ್ಟು ನೀರು ಬಂದರು ಬೋರ್ವೆಲ್ಲಲ್ಲಿ. ಹಂಗಾಗಿ ಆ ಮರಗಳೆಲ್ಲ ತೆಗೆಸ್ದಾಗ ಈ ಥರ ಪ್ಲೈನಾಗಿ ಕಾಣಿಸ್ತಾ ಇದೆ. ಹೊಲದ ಸುತ್ತ ಒಂದು 40 ಮರಗಳಿತ್ತು. ಇವಾಗ ಒಂದೂ ಕೂಡ ಇಲ್ಲದೇ ಇರೋ ಥರ ನಾವು ತೆಗೆಸಿದ್ವಿ. ತೋಟಕ್ಕೆ ಅದು ಅಪಾಯ ಆಗುತ್ತೆ. ಆಮೇಲೆ ರೋಡು ಸುತ್ತ ನಮ್ಮ ಹೊಲದ ಸುತ್ತ ರೋಡ್ ಇರೋದ್ರಿಂದ ಇದಾಗುತ್ತೆ, ನಮಗೆ ತೋಟಕ್ಕೆ ತೊಂದರೆ ಆಗುತ್ತೆ ಅಂತ ಎಲ್ಲನೂ ತೆಗೆಸಿ ಮರಗಳನ್ನೆಲ್ಲನ ಇವಾಗ ಸ್ವಲ್ಪ ಬಯಲೆಲ್ಲ ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ಬೋಳಾಗಿ ಎಲ್ಲ ಕಾಣಿಸ್ತಾ ಇದೆ ತೋಟ. ನೋಡಿರಿ, ಈ ಥರ ನಾವು ನಾಗಪ್ಪಂಕಲ್ಲಿ ಮಾಡಿಸಿರೋದ್ರಿಂದ ನಾವು ಚಪ್ಪರನ ಹಾಕೋದಿಲ್ಲ. ಏನು ಅದಕ್ಕೆ ಬಾಗಿಲುಗಳಿಗೆ ಎಲ್ಲನ ನಾವು ಬಾಳೆ ಕಂದು, ಮಾವಿನ ಸೊಪ್ಪು ಎಲ್ಲನೂ ಕಟ್ಟಿ ನಮ್ಮ ಮನೆಯವರೆಲ್ಲ ತೊಳೆದು ಅಭಿಷೇಕ ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ನಾನಿವಾಗ ಅದಕ್ಕೆ ನಾಗಪ್ಪಂಗೆ ಅರಿಶಿನ ತುಂಬ ಇಷ್ಟ ಅಂತೆ, ಅದಕ್ಕೆ ಗಂಧ ಅರಿಶಿನ ನಾನು ಕಲಿಸ್ಕೊಂಡು ಫಸ್ಟು ಎಲ್ಲನೂ ಆ ಕಲ್ಲಿಗೆ ಲೇಪಿಸ್ತೀನಿ. ಮೊದಲೆಲ್ಲ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿ ಒಂದು 3-4 ವರ್ಷ ಪ್ರತಿ ಸೋಮವಾರನೂ ಹೋಗಿ ನಾವು ಅಭಿಷೇಕ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಹೋಗಿ ಮಾಡಿ ಇಲ್ಲಿ ಬಂದು ನಾವು ಮತ್ತು ನಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಮೊದಲೇ ಸೋಮವಾರ ತುಂಬ ಕೆಲಸಗಳಿರುತ್ತೆ ಮೊದಲನೇ ದಿನ, ವಾರದ ಮೊದಲನೇ ದಿನ. ಹಂಗಾಗಿ ನಾವು ಆಗಲ್ಲಪ್ಪ ದೇವರೇ, ಮನೆಯಲ್ಲೇ ಇಲ್ಲಿ ನಿನಗೆ ಕೈ ಮುಗಿದು ಪೂಜೆ ಮಾಡ್ತೀವಿ. ಯಾಕೆಂದರೆ ಅಲ್ಲೇ ಇಲ್ಲ ನಾವು, ಮತ್ತೆ ಹೋಗಿ ಬಂದು ಒಂದು 22 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ, ಚಿತ್ರದುರ್ಗದಿಂದ ಹೋಗಿ ಬರೋದಕ್ಕೆ. ಹೋಗಿ ಬಂದು ಮತ್ತೆ ಇಲ್ಲೆಲ್ಲ ಮುಗಿಸ್ಕೊಂಡು ಮಾಡೋಕ್ಕಾಗಲ್ಲಪ್ಪ. ಯಾವಾರ ಹಬ್ಬಗಳು ಬಂದಾಗ ಈ ಥರ ಗೌರಿ ಹಬ್ಬದಲ್ಲಿ ಬಂದು ನೀನು ಪೂಜೆ ಎಲ್ಲ ಮಾಡ್ತೀವಿ ನಾವು ಅಂಥೇಳಿ ಒಂದು 5 ವರ್ಷ ಮಾಡಿದ್ವಿ. ಅಲ್ಲಿಗೆ ಆಗಲಿಲ್ಲ ಮಾಡೋದಕ್ಕೆ, ಎಷ್ಟು ಟ್ರೈನ್ ಆಗಿಬಿಡೋದು ತುಂಬಾ. ಹಾಗಾಗಿ ನಾವು ಹೋದಾಗ್ಲೇ ಅಭಿಷೇಕ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲನ ಜೋಡಿಸ್ಬಿಟ್ಟು ದೇವರಿಗೆ ಎಲ್ಲರೂ ಕೂಡ ಸೇರಿಕೊಂಡು ಕಂಕಳ ಎಲ್ಲ ಕಟ್ಕೊಂಡು ಕೈಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಎಲ್ಲನ ಶುರು ಮಾಡ್ಕೊತೀವಿ. ನಾಗಪ್ಪಂಗೆ ಅರಿಶಿನ ಭಾಳ ಆಸೆ ಅವನಿಗೆ, ಅರಿಶಿನ ಅಂದರೆ. ಹಂಗಾಗಿ ಫುಲ್ ನಾನು ಏನು ನಾಗರಕಲ್ಲಿಗೆ ಅಷ್ಟಕ್ಕೂ ಕೂಡ ಅರಿಶಿನವನ್ನೆಲ್ಲ ಹತ್ತಿ ಮತ್ತು ಒಂದು ಮಣ್ಣಿನ ದೀಪನ, ಒಂದು ಸಗಣಿ ಉಂಡೆನ ಮಾಡಿಕೊಂಡು ಆ ಸಗಣಿ ಉಂಡೆ ಮೇಲೆ ದೀಪವನ್ನು ಹಚ್ತೀನಿ. ಹಾಗೆಯೇ ವಿಘ್ನೇಶ್ವರನನ್ನು ಕೂಡ ಮಾಡಿಕೊಂಡು ಅಲ್ಲಿ ಗರಿಕೆ ಎಲ್ಲ ಇಟ್ಟು ಹುಡಿಗೆ ಎಲ್ಲನೂ ನಾನು ಬಂದ ತಕ್ಷಣವೇ ಫಸ್ಟ್ ಅದನ್ನೇ ತಯಾರಿ ಮಾಡಿಕೊಂಡು ಎಲ್ಲನ ಒಂದು ತಟ್ಟೆಗೆಲ್ಲ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಟೆ. ಯಾಕೆಂದರೆ ಬಗ್ಗಿ ಪೂಜೆ ಮಾಡೋದ್ರಿಂದ ಅಲ್ಲಿ
ತುಂಬ ಸ್ಟ್ರೈನ್ ಆಗಿಬಿಡುತ್ತೆ ಅಲ್ಲೇ ನಿಂತ್ಕೊಂಡೆಲ್ಲ ಮಾಡೋದು ಅಂತ ಫಸ್ಟೇ ನಾನು ಕೆಳಗೆಲ್ಲ ಕೂತ್ಕೊಂಡು ಫಸ್ಟ್ ದೇವ್ರಿಗೆಲ್ಲನ ಜೋಡಿಸ್ಕೊಂಡೆ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂದರೆ ಕೆಲವೊಬ್ಬರು ತೋಟದ ನಾಗಪ್ಪನ ಪೂಜೆ ಮಾಡೋದು ಹೆಂಗೆ, ಅಡಿಕೆ ಮರ ಪೂಜೆ ಮಾಡೋದು ಹೆಂಗೆ ಅಂತ ಅಂದ್ಕೊಂಡಿರ್ತಾರೆ. ನಾನು ಕೂಡ ನಮ್ಮಮ್ಮವ್ರನ್ನೆಲ್ಲ ನೋಡಿಕೊಂಡೆ ನಾನು ಇದನ್ನು ಕಲ್ತಿದ್ದು ಮಾಡೋದನ್ನು. ನಮ್ಮ ಗಂಡನ ಮನೆಯಲ್ಲಿ ನಾವು ಹೋದ್ಮೇಲೆ ತೋಟ ಶುರುವಾಗಿದ್ದು, ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿ ಇದೆಲ್ಲ ರೂಢಿಯಲ್ಲಿ ಇರಲಿಲ್ಲ. ಇವಾಗ ಎಲ್ಲರೂ ತೋಟ ಮಾಡಿಕೊಂಡು ನಮ್ಮೂರಲ್ಲೂ ಕೂಡ ಗಂಡನ ಊರಲ್ಲೂ ಕೂಡ ಎಲ್ಲರೂ ಕೂಡ ತೋಟದ ಪೂಜೆನ ಮಾಡ್ತಾರೆ. ಮೊದಲು ನಮ್ಮ ತಾಯಿ ಮನೆಯಲ್ಲಿ ಅಂದರೆ ಅಲ್ಲಿ ನಮ್ಮೂರು ತುಂಬ ಮೊದಲಿಂದನೂ ತೋಟಗಳಿದ್ದಾವೆ. ಹಂಗಾಗಿ ಅವರಿಗೆ ಮೊದಲಿಂದನೇ ಅಭ್ಯಾಸ ಇರೋದ್ರಿಂದ ನಾನು ನಮ್ಮಮ್ಮನ ನೋಡಿ ಈ ಥರ ಪೂಜೆ ಮಾಡೋದನ್ನೆಲ್ಲ ಕಲ್ತಿದ್ದೆ. ಹಂಗಾಗಿ ಈ ಥರ ಪೂಜೆ ಮಾಡೋದು ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಜೋಡಿಸಿ ದೇವರಿಗೆ ನಾಗಪ್ಪಂಗೆ ಮನೇಲಿದ್ದು ಒಂದು ಹೊಸ ವಸ್ತ್ರ, ಒಂದು ಬ್ಲೌಸ್ ಪೀಸ್ ಅಂದರೆ ಬ್ಲೌಸ್ ಪೀಸ್ ಆದರೂ ಹಾಕ್ಬೋದು. ನಿಮ್ಮ ಮನೇಲಿ ಏನು ಹೊಸ ಹೊದಿಕೆ ಸೀರೆ ಆಗಿರ್ಬೋದು, ಒಂದು ಟವಲ್ ಆಗಿರ್ಬೋದು, ಅದಕ್ಕೆ ಹಾಕ್ಬಿಟ್ಟು ಹಂಗ್ನೂಲು, ಗೆಜ್ಜೊಸ್ತ್ರ, ಕಣ್ಣುಗಳು ಮೇಯ್ನು ನಾಗಪ್ಪನ ಕಣ್ಣು ಅಂತ ಕೊಡ್ತಾರೆ. ನಾಗಪ್ಪನ ಗೆಜ್ಜೊಸ್ತ್ರ ಹಾಕೋದೇ ಅಂದರೆ ಬರೋ ಅರಿಶಿಣದಿಂದನೇ ಮಾಡಿರ್ಬೇಕು. ಅದಕ್ಕೆ ನಾವು ಕುಂಕುಮ ಅದೆಲ್ಲ ಹಾಕಬಾರ್ದು. ಅರಿಶಿಣನೇ ಹಚ್ಚಿ ಗಜ್ಜೆ ವಸ್ತ್ರನ ಮಾಡ್ಕೋಬೇಕು. ಅವನಿಗೆ ಅರಿಶಿಣ ಹೂವು ತುಂಬ ಪ್ರಿಯ. ಬಿಳಿ ಮತ್ತು ಅರಿಶಿಣದ ಹೂವು ಅಂದರೆ ನಾಗಪ್ಪನಿಗೆ ಬಹಳ ಇಷ್ಟ. ಹಾಗೆ ಅವನು ಇಷ್ಟಪಡೋ ಅಂಥ ಹೂವನ್ನೆಲ್ಲ ಇಟ್ಟು ಹಾಲು ತುಪ್ಪ, ನಮ್ಮ ತೋಟದಲ್ಲಿ ಏನು ಫಸಲು, ಒಂದು ಅಡಿಕೆಕಾಯಿ ಅಥವಾ ಹುಣಸೆಕಾಯಿ ಇದ್ದರೆ ಹುಣಸೆಕಾಯಿ, ಯಾವುದೇ ರೀತಿ ಡೊಂಕ ಬಂಕ ಆಗಬಾರ್ದು, ವಕ್ರವಾಗಿ ಬರಬಾರ್ದು, ಫಸಲು ಎಲ್ಲ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಎಡೆಗೆ ಅದನ್ನು ಕೂಡ ಅಡಿಕೆಕಾಯಿ, ಹುಣಸೆಕಾಯಿ. ಈ ಸರಿ ನಮ್ಮವೆಲ್ಲ ಹುಣಸೆ ಮರ ಇಲ್ಲ, ಆದ್ದರಿಂದ ನಾನು ಹುಣಸೆಕಾಯಿನ ಇಟ್ಟಿಲ್ಲ. ಅಲ್ಲೇ ಗಂಗೆನೂ ಕೂಡ ಹತ್ರದಲ್ಲೇ ಇರೋದ್ರಿಂದ ಗಂಗೆನೂ ಕೂಡ ಅಲ್ಲೇ ಪೂಜೆ ಮಾಡಿಬಿಟ್ಟು ನಾವು ನಾಗಪ್ಪ ಅಡಿಕೆ ಮರ ಅಷ್ಟು ಅಲ್ಲೇ ಮಾಡ್ತೀವಿ. ಅಜ್ಜಿದು ಗದ್ಗೆನೂ ಇದ್ದಾವೆ. ತೋಟ ಹೊಡಿಬೇಕಾರೆ ಎಲ್ಲ ಅದು ಅಳಿಸಿ ಹೋಗಿದ್ದಾವೆ ಕೆಲವೊಂದು. ಮೊದಲೆಲ್ಲ ಅವರಿಗೆ ಗದ್ಗೆ ಕಟ್ಸೋ ಅಂಥ ಒಂದು ಇದಿರಲಿಲ್ಲ ಅಂತೇಳಿ ಮಾಡಿಸಿಲ್ಲ. ಹಾಗೆ ಒಂದು ಇಂಥ ಜಾಗ ಅಂತ ಗುರ್ತು ಮಾಡ್ಕೊಂಡಿರ್ತೀವಲ್ವ, ಅದಿದೆ. ಅದಕ್ಕೂ ಕೂಡ ನೈವೇದ್ಯ ಮಾಡಿ ಹಾಲು ತುಪ್ಪ ಎಲ್ಲ ಬಿಟ್ಟು ಬರ್ತೀವಿ ಆವತ್ತಿನ ದಿನ. ಇಲ್ಲೆಲ್ಲನ ಪೂಜೆ ಮುಗಿಸಿ ನೈವೇದ್ಯ, ಅಕ್ಷತೆ, ಪ್ರತಿಯೊಬ್ಬರು ಹಾಲು ತುಪ್ಪನ ಎಲ್ಲನೂ ಬಿಡ್ತೀವಿ. ತುಂಬ ಗಾಳಿ ಇತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಅರ್ಜೆಂಟಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು ಈ ಸರಿ. ನಮ್ಮದು ಬೆಳಗ್ಗೆನೇ 10:30 11ಕ್ಕೆ ಹೋಗ್ಬಿಡ್ತಿದ್ದೆ ತೋಟಕ್ಕೆಲ್ಲ ರೆಡಿ ಮಾಡಿಕೊಂಡು. ಈ ವರ್ಷ ನಿಧಾನವಾಗಿ ಎಲ್ಲರೂ ನಮ್ಮನೆಯವರು ರಜಾ ಕೂಡ ಮಾಡಿದ್ರಿಂದ ನಿಧಾನವಾಗಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಆದರೆ ಮಧ್ಯಾಹ್ನಕ್ಕಾಗ್ಲೇ ಮೋಡ ಮುಚ್ಕೊಂಡ್ಬಿಡ್ತು, ಎಲ್ಲಿ ಮಳೆ ಬರುತ್ತೆ ಅಂತ ದಾವತಿಯಾಗಿಯೇ ನಾವು ಪೂಜೆ ಎಲ್ಲನೂ ಕೂಡ ಮಾಡೋಕ್ಕೆ ಮುಂದಾದ್ವಿ. ಜೋರಾಗಿ ಆಯಿತು ಪೂಜೆ ಎಲ್ಲನೂ. ಯಾಕೆಂದರೆ ಮತ್ತು ಮಳೆ ಬಂದರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ನಾವು ಜೋಡಿಸ್ಕೊಂಬಂದಿರೋದು ಎಲ್ಲನೂ ಪೂಜೆದು ಎಲ್ಲನ ಆಗಿಬಿಡುತ್ತೆ ಅಂಥೇಳಿ ಎಲ್ಲ ಮಾಡಿ ನಂತರನ ನಾವು ಅವ್ರ ಅಜ್ಜಿಗೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಇಟ್ಕೊಂಬಂದರು. ಎಲ್ಲ ನಮ್ದು ಇನ್ನೊಂದು ಏನಪ್ಪ, ತೋಟದ ಪೂಜೆ ಎಲ್ಲ ಆದಮೇಲೆ ಎಲ್ಲ ದೇವ್ರ ಹತ್ರ ಇರೋ ನೈವೇದ್ಯನೂ ಒಂದು ಪಾತ್ರೆ ತೊಗೊತೀವಿ, ಅಥವಾ ದೊಡ್ಡದಾಗಿರೋದು ಒಂದು ತಟ್ಟೆ, ಬೇಸನ್ನು, ಎಲ್ಲದಕ್ಕೂ ಅದ್ರ ನೈವೇದ್ಯಗಳನ್ನ ಸ್ವಲ್ಪ ಹಾಕ್ಕೊಂಡು, ಹಾಲು ತುಪ್ಪ ಉಳಿದಿರುತ್ತೆ, ಅಕ್ಷತೆ ಉಳಿದಿರುತ್ತೆ, ಅರಿಶಿನ ಕುಂಕುಮ ಉಳಿದಿರುತ್ತೆ, ವಿಭೂತಿ ಉಳಿದಿರುತ್ತೆ, ಎಲ್ಲ ಅಡುಗೆಗಳು ಏನು ನೈವೇದ್ಯ ಕೊಯ್ದಿರ್ತೀವೋ ಅದು ಎಲ್ಲನೂ ಒಂದು ಹಾಕೊಂಡು ಬೌಲಿಗೆ ಸರ್ಗ ಹಾಕ್ತೀವಿ ಅಂತ ಹೇಳ್ತೀವಿ. ಹೆಂಗೆ ಈ ಮಾರಿ ಜಾತ್ರೆಗಳೆಲ್ಲ ಮಾಡಿದಾಗ ಊರು ಸುತ್ತ ಚರ್ಗ ಅಂತ ಹಾಕ್ತಾರೆ ನೋಡ್ರಿ, ಅವ್ನು ಬಲಿದಾನ ಮಾಡಿದಾಗ ಆ ಒಂದು ಪ್ರೊಸೀಜರಲ್ಲಿ ಇದು ನಡೆಯುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರ ಎಲ್ಲನೂ ಹಾಕ್ಕೊಂಡು ಬಂದು ನಾವು ಪೂಜೆ ಮುಗಿಸಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ದೇವಸ್ಥಾನಗಳಿಗೆಲ್ಲ ಹೋಗೋಣ ಅಂಥೇಳಿ ಬಂದ್ವಿ. ನಾವು ಈಚಘಟ್ಟದ ವೀರಭದ್ರ ಸ್ವಾಮಿ ಅಂತ ಇದೆ, ನಮ್ಮ ಊರ ಪಕ್ಕನೇ ಇದೆ ಈಚಘಟ್ಟ ಅಂತ. ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅವತ್ತು ನಮ್ಮ ಮನೆಯವರ ಬರ್ತಡೇನೂ ಕೂಡ ಇತ್ತು. ಹಾಗೆ ಮಕ್ಕಳು ಎಲ್ಲ ಇಷ್ಟಪಟ್ಟು ಅವ್ರ ಅಪ್ಪಂಗೊಂದು ಗಿಫ್ಟ್ ಕೊಟ್ಟಿದ್ರು. ಅವ್ರಿಗೆ ತುಂಬ ಹಾಡೇಳೋ ಹುಚ್ಚು, ನ್ಯೂಸ್ ಕೇಳೋ ಹುಚ್ಚು. ಟಿ ವಿ ಹಾಕಿದರೆ ನ್ಯೂಸ್ ನೋಡ್ತಾರೆ. ನಾವೇನಾದರೂ ಏನು ಯಾವಾಗಲೂ ನ್ಯೂಸ್ ನೋಡ್ತೀರಾ ರೀ, ಸ್ವಲ್ಪ ಮನೋರಂಜನೆ ಇರಲಿ ಅಂದರೆ ಸಂಗೀತ ಕೇಳೋಕ್ಕೆ ಇಷ್ಟಪಡ್ತಾರೆ. ಹಾಗೆ ಅವರ ಧ್ವನಿಯಲ್ಲಿ ಕೆಲವೊಂದು ಹಾಡುಗಳನ್ನು ಕೂಡ ಆವಾಗವಾಗ ಕರೋಕೆ ಬಂದಿರೋದ್ರಿಂದ ಇವಾಗ ಅದನ್ನು ಸೆಟ್ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಹಂಗಾಗಿ ಅವ್ರ ಅಪ್ಪಂಗೆ ಇಬ್ಬರು ಮಕ್ಕಳು ಸೇರಿ ಕರೋಕೆ ಆಡೋಕ್ಕೆ ಅಂತ ಹೇಳಿ ಸ್ಪೀಕರ್, ಬ್ಲೂಟೂತು ಸೆಟ್ಟನ್ನು ಕೂಡ ತರಿಸಿದ್ರು. ಅದು ಅವ್ರ ಅಪ್ಪಂಗೆ ಗಿಫ್ಟ್ ಮಾಡಿದರು. ಆ ವಾರದಲ್ಲಿ ಏನೇನು ಆಯಿತು ಅಂತೇಳಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಅವ್ರ ಅಪ್ಪನ ಬರ್ತಡೇಗೆ ಒಂದು ಸಣ್ಣದಾಗಿರೋ ಒಂದು ಗಿಫ್ಟನ್ನು ಕೊಟ್ಟರು. ಅವ್ರ ಅಪ್ಪಂಗೆ ಹಾಡು ಹೇಳೋದಕ್ಕೆ ಸಹಾಯ ಆಗಲಿ, ಖುಷಿ ಆಗ್ತಾರೆ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸಾಗೆ ಕೊಟ್ಟರು ಅದನ್ನೆಲ್ಲನ.
ಹಾಗೆಯೇ ಎಲ್ರೂ ಖುಷಿ ಆಯಿತು. ಹೊರಟು ಹಾಗೆ ಹಿಂದೂ ಮಹಾಗಣಪತಿ ನೋಡೋಣ ಅಂತೇಳಿ ಕೂಡ ಅವತ್ತಿನ ದಿನ ಎಲ್ಲರೂ ಹೋಗಿ ಹಿಂದೂ ಮಹಾಗಣಪತಿಗೂ ಕೂಡ ರೆಡಿಯಾಗಿ ಹೋಗಿ ನೋಡ್ಕೊಂಡು ಬಂದ್ವಿ. ಮತ್ತು ಆಮೇಲೆ ಟೈಮ್ ಸಿಗೋದಿಲ್ಲ ಎಲ್ಲರೂ ಒಟ್ಟಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ಅವತ್ತಿನ ದಿನ. ಹಾಗೆ ಔಟಿಂಗ್ ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಈ ಗೌರಿ ಗಣೇಶ ಹಬ್ಬದ ವಾರದ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್. ಮತ್ತು